ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಎಂಬಲಿವನಯ್ಯ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಬಹಳ ಜನಪ್ರಿಯ ವಚನ. ಇದ್ರ ಬಸವಣ್ಣನವರು 12ನೇ ಶತಮಾನದ ಒಂದು ಕಾಲಘಟ್ಟವನ್ನು ಸುವರ್ಣ ಯುಗವನ್ನಾಗಿ ಮಾಡಿದ ಒಂದು ಕಾಲಘಟ್ಟ ಇದು. ಅದರಲ್ಲೂ ಬಸವಣ್ಣನವರ ತತ್ವಗಳಾದ ಸಮಪಾಲು, ಸಮಬಾಳು, ಸಮಾನವಾದ ಶೀಲ, ಲಿಂಗಭೇದ, ವರ್ಣಭೇದ, ವರ್ಗಭೇದ ಇವೆಲ್ಲವನ್ನು ತೊಡೆದು ಹಾಕಿ ವಿಶ್ವಬಂಧುತ್ವ, ವಿಶ್ವಭಾತೃತ್ವ, ವಿಶೇಷವಾಗಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ, ಸ್ತ್ರೀಯರಿಗೆ ಮುಕ್ತಿ, ಸ್ತ್ರೀಯರು ಅನುಭವ ಮಂಟಪದಲ್ಲಿ ಬಂದು ವಚನ ಸೃಷ್ಟಿಯನ್ನು ಮಾಡಿ ಹಾಡಿದ್ದು ಇದೆಲ್ಲವೂ ಬಸವಣ್ಣನವರ ಅತ್ಯದ್ಭುತವಾದ ಕೊಡುಗೆ ಸಮಾಜಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಂಥ ಒಂದು ಕಾಲಘಟ್ಟದಲ್ಲಿ ಹೆಣ್ಣುಮಕ್ಕಳು ಮನೆಯ ಹೊಸ್ತಲನ್ನು ದಾಟಿ ಬರದೇ ಇದ್ದ ಒಂದು ಕಾಲಘಟ್ಟದಲ್ಲಿ, ಅಂಥ ಒಂದು ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಹೊರಗೆ ಬಂದು ಅನುಭವ ಮಂಟಪದಲ್ಲಿ ಅವರನ್ನು ಕೂರಿಸಿ ಅವರಲ್ಲಿ ವಚನ ಸೃಷ್ಟಿ ಮಾಡಿಸಿದ್ದು ಬಸವಣ್ಣನವರ ಒಂದು ದೊಡ್ಡ ಸಾಧನೆ. ಸ್ತ್ರೀ ಮುಕ್ತಿ, ಸ್ತ್ರೀ ಸ್ವಾತಂತ್ರ್ಯ ಅಂತಲೇ ಹೇಳಬಹುದು. ಹಾಗಾಗಿ ಶರಣರು ಮತ್ತು ಶರಣರ ಸಾಹಿತ್ಯ ಕರ್ನಾಟಕದ ಮನಗಳನ್ನು ಬೆಳಗಿದ ನಂದಾದೀವಿಗೆಗಳು ಅಂತಲೂ ಹೇಳಬಹುದು. ಬಸವಣ್ಣನವರ ಈ ವಚನ ವಾಣಿಯ ಬಗ್ಗೆ ಇದೆ. ವಾಣಿಯ ಬಗ್ಗೆ ನಾವು ಹೇಳೋದಾದರೆ, ಭಗವಂತ ಮನುಷ್ಯನಿಗೆ 2 ವರದಾನವನ್ನು ಕೊಟ್ಟಿದ್ದಾನೆ. ಸಕಲ ಜೀವರಾಶಿಗಳಲ್ಲಿ ಭಗವಂತನ ಮಕುಟ ಸದೃಶ ಕೊಡುಗೆ ಅಂತಂದರೆ ಅದು ಮನುಷ್ಯನ ಸೃಷ್ಟಿ. ಯಾಕೆ ಅಂತಂದರೆ ಮನುಷ್ಯನಿಗೆ ಮತಿಯ ಮಹಾದಾನ ಮತ್ತು ವಾಣಿಯ ವರದಾನವಿದೆ. ಬಾಕಿ ಅನ್ಯ ಜೀವಿಗಳಿಗೂ ಮತಿ ಇದೆ, ಬುದ್ಧಿ ಇದೆ, ಆದರೆ ಮನುಷ್ಯನಷ್ಟು ಬುದ್ಧಿ ಬೇರೆ ಪ್ರಾಣಿಗಳಿಗೆ ಅಥವಾ ಇವರಿಗೆ ಇಲ್ಲ. ಅದರಿಂದ ನಮಗೆ ಮತಿಯ ಮಹಾದಾನ ಮತ್ತು ವಾಣಿಯ ವರದಾನವಿದೆ. ಇಂಥ ಒಂದು ವಾಕ್ ಪ್ರತಿಭೆ, ಒಂದು ವಾಣಿಯನ್ನು ಭಗವಂತ ನಮಗೆ ಕೊಟ್ಟಿರುವಾಗ ಅದನ್ನು ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸಬೇಕು, ಎಷ್ಟು ಸಾರ್ಥಕವಾಗಿ ಉಪಯೋಗಿಸಬೇಕು, ಅದರ ಒಂದು ವಿಚಾರ ಹೇಗೆ ನಾವು ತಿಳ್ಕೊಳ್ಬೇಕು ಅನ್ನೋದನ್ನು ಅದೆಲ್ಲವನ್ನು ಇಲ್ಲಿ ಅವರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ನುಡಿದರೆ ಹೇಗಿರಬೇಕು ಅಂತಂದರೆ, ಮುತ್ತಿನ ಹಾರ ಎಲ್ಲರನ್ನೂ ಆಕರ್ಷಿಸುತ್ತೆ, ಎಷ್ಟು ಸುಂದರವಾಗಿರುತ್ತೆ. ಎಂಥವ್ರಿಗೂ ಮುತ್ತಿನ ಹಾರ ನೋಡಿದ್ರೆ ಎಷ್ಟು ಸೊಗಸಾಗಿದೆ, ನಾವು ಕೊಂಡ್ಕೊಳ್ಬೇಕು ಅಥವಾ ಹಾಕ್ಕೊಳ್ಬೇಕು ಅನ್ನೋ ಈ ಒಂದು ಅಸಹಜವಾದ ಆಕಾಂಕ್ಷೆ ಎಲ್ಲರಿಗೂ ಹಾಗೆ ಆಗುತ್ತೆ. ಯಾಕೆಂದರೆ ಅದರ ಒಂದು ಸೌಂದರ್ಯ ಹಾಗಿದೆ. ಹಾಗೆಯೇ ನಾವು ನುಡಿದರೆ ಅದು ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಸ್ಫಟಿಕ ಎಷ್ಟು ಸ್ವಚ್ಛ, ಶುಭ್ರ, ಎಷ್ಟು ನಿರ್ಮಲವಾಗಿರುತ್ತೆ, ಹಾಗೆ ನಮ್ಮ ಮಾತುಗಳಲ್ಲಿ ಯಾವುದೇ ಕೊಂಕು, ಯಾವುದೇ ಒಂದು ಸುಳ್ಳು, ಕಪಟ, ಯಾವ ವಂಚನೆ ಯಾವುದೂ ಇಲ್ಲದೆ ಅದು ನೇರವಾಗಿ, ಶುದ್ಧವಾಗಿ, ಸ್ವಚ್ಛವಾಗಿ, ಕೇಳುವವರ ಮನಮುಟ್ಟುವ ಹಾಗೆ ಸ್ವಚ್ಛವಾಗಿ ಸ್ಫಟಿಕದಂತಿರಬೇಕು. ಕೇಳುವವರಿಗೆ ಅದು ಆಪ್ಯಾಯಮಾನವಾಗಿರಬೇಕು, ಸಂತೋಷವಾಗಿರಬೇಕು. ಕೇಳಿ ಎಂಥ ಮಾತುಗಳನ್ನು ಕೇಳಿದ್ವಪ್ಪ, ಇದು ನಮಗೆ ದಾರಿದೀವಿಗೆಯಾಗುತ್ತೆ ಅನ್ನೋ ಒಂದು ಭಾವ ಅವರ ಮನಸ್ಸಿನಲ್ಲಿ, ಆ ಒಂದು ಸಂತಸ, ಸಮಾಧಾನ ಉದ್ಭವವಾಗಬೇಕು. ಅದಕ್ಕೆ ಬದಲಾಗಿ ಅಪ್ಪ ಏನು ಮಾತಾಡಿದ್ರಪ್ಪ, ಇವ್ರು ಮಾತು ಕೇಳಿ ಕೇಳಿ ತಲೆ ಚಿಟ್ಟು ಹಿಡಿತು ಅನ್ನೋ ಒಂದು ಭಾವ ಯಾರಿಗೂ ಬರಬಾರದು. ಅಂಥ ಒಂದು ವಾಣಿಯ ವರದಾನವನ್ನು, ಈ ವಾಕ್ ಪ್ರತಿಭೆಯನ್ನು ನಾವು ಸದುಪಯೋಗ ಮಾಡಬೇಕು.
ಮಾಡಬೇಕು. ಅದು ಅಲ್ಲದೆ ಈ ವಾಣಿಯ ವರದಾನದಿಂದ ನಾವು ಮಿತ್ರರನ್ನು ಮಾಡ್ಕೊಳ್ಬೋದು, ಶತ್ರುಗಳನ್ನು ಮಾಡ್ಕೊಳ್ಬೋದು. ಇಂಗ್ಲೀಷ್ನಲ್ಲಿ ಅದೇ ಹೇಳ್ತಾರೆ, ದಿ ಸ್ಪೀಚ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ಡಿಫ್ರೆನ್ಸ್ ಅಂತ. ಅದರಿಂದ ನಾವು ಈ ವಾಣಿಯ ವರದಾನದ ಬಗ್ಗೆ ಇದನ್ನು ಬಹಳ ಉಪಯೋಗವಾಗಿ, ಯಾವಾಗಲೂ ಉಪಯುಕ್ತವಾಗಿ ಅದನ್ನು ಉಪಯೋಗಿಸ್ಬೇಕು. ನಾಲಿಗೆ ಇದೆ ಅಂತ ಅದನ್ನು ಹರಿ ಬಿಡಬಾರ್ದು. ಇದನ್ನು ದಾಸರು ಹೇಳ್ತಾರೆ, ಹಾಗೆ ವಚನಕಾರರು ಹೇಳಿದ್ದಾರೆ. ಅದು ಅಲ್ಲದೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ನುಡಿದರೆ ಮಾಣಿಕ್ಯ ಎಷ್ಟು ಕಾಂತಿಯುತವಾಗಿರುತ್ತೆ, ಅದರ ಒಂದು ಪ್ರಕಾಶ ಹೇಗಿರುತ್ತೆ, ಹಾಗೆ ನಮ್ಮ ನುಡಿಗಳು ಹೇಗೆ ಪ್ರಕಾಶಮಾನವಾಗುತ್ತೆ ಅಂತಂದರೆ ಕೇಳಿದವ್ರ ಮನಸ್ಸಿನಲ್ಲಿ ಅದು ನಿಂತ್ಕೊಳ್ಳುತ್ತೆ. ಅದು ನಿಂತ್ಕೊಂಡು ಅದು ಅವ್ರು ಎಂಥ ಒಂದು ಮಾತು ಹೇಳಿದ್ರು, ಅದು ಇವತ್ತಿಗೂ ನನಗೆ ನೆನಪಿದೆ ಅಂತ, ಅದು ಎಷ್ಟು ವಯಸ್ಸಾಗಲಿ ಎಷ್ಟು ಕಾಲವಾಗಲಿ ಅದು ಅವ್ರ ಮನಸ್ಸಿನಲ್ಲಿ ನಿಂತ್ಕೊಳ್ಳುತ್ತೆ. ಅಂಥ ಮಾತುಗಳನ್ನು ನಾವು ಆಡಬೇಕು. ಇದಿಷ್ಟೇ ಸಾಲದು, ಮಾನವನ್ನೇ ಮೆಚ್ಚಿಸೋದು ಸಾಲದು, ದೇವನನ್ನು ನಾವು ಮೆಚ್ಚಿಸಬೇಕು. ಯಾಕೆ ಅಂತಂದರೆ ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಮನಸ್ಸಿನಲ್ಲಿ ಏನೋ ಕಪಟವನ್ನು ಇಟ್ಕೊಂಡು, ಏನೋ ಒಂದು ವಂಚನೆಯ ಬುದ್ಧಿಯನ್ನು ಅಥವಾ ಏನೋ ಒಂದು ದ್ವೇಷವನ್ನು ಇಟ್ಕೊಂಡು ಮೇಲೆ ಒಳ್ಳೆ ಮಾತಾಡಿದ್ರೆ, ಅದರಲ್ಲಿ ಒಂದು ನೈರ್ಮಲ್ಯವಿಲ್ಲದೆ ಇದ್ದರೆ, ಅಲ್ಲಿ ಒಂದು ಶುದ್ಧತೆ ಇಲ್ಲದೆ ಇದ್ದರೆ ಭಗವಂತ ಅದನ್ನು ಮೆಚ್ಚಲ್ಲ. ಏನೋ ಮನುಷ್ಯರನ್ನ ಮೆಚ್ಚಿಸ್ಬಿಡಬಹುದು, ಆದರೆ ಭಗವಂತನನ್ನು ಮೆಚ್ಚಿಸೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಭಗವಂತನಿಗೆ ನಾವು ಮೋಸವನ್ನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಮಾತನಾಡುವಾಗ ಬಹಳ ಸ್ವಚ್ಛವಾಗಿ, ಶುದ್ಧವಾಗಿ, ಸುಂದರವಾಗಿ, ಮಧುರವಾಗಿ, ಗಂಭೀರವಾಗಿ, ಮನಸ್ಸನ್ನು ಮುಟ್ಟಿ ತಟ್ಟಿ ಎಚ್ಚರಿಸುವಂತಹ ಒಂದು ಮಾತಾಡುವ ಒಂದು ಕಲೆಯನ್ನು, ಒಂದು ವಿಧಾನವನ್ನು ನಾವು ಅನುಸರಿಸಬೇಕು. ಲಿಂಗ ಮೆಚ್ಚಿ ಅಹುದೆನ್ನಬೇಕು. ನುಡಿಯೊಳ ಗಾಡಿ ನಡೆಯದಿದ್ದಡೆ ಎಂಟೊಲಿವನಯ್ಯ ಹುಡಲ ಸಂಯಮ ದೇವ. ನಾವು ಬಾಯಿನಲ್ಲಿ ಮಾತಾಡಿಬಿಟ್ಟು ಅದನ್ನು ನುಡಿದಂಗೆ ಅದನ್ನು ನಡಿದೇ ಇದ್ದರೆ ಏನು ಪ್ರಯೋಜನ? ನಡೆಯಲ್ಲಿ ನುಡಿ ತುಂಬಿ, ನುಡಿಯಲ್ಲಿ ನಡೆ ತುಂಬಿ, ಅದು ಎರಡರಲ್ಲೂ ತುಂಬಿರಬೇಕು. ನಡೆ ನುಡಿಗಳು ಒಂದಾಗಿರಬೇಕು. ಅವು ಬೇರೆ ಬೇರೆ ಆದಾಗ ಆ ಮನುಷ್ಯನಿಗೆ ಬೆಲೆ ಇರಲ್ಲ, ಅರ್ಥ ಇರಲ್ಲ, ಮಹತ್ವ ಇರಲ್ಲ. ಅವಾಗ ಜನಗಳು ಏನಂತಾರೆ, ಸಮಾಜದಲ್ಲಿ ಏನಂತಾರೆ, ಅವರ ಅಭಿಪ್ರಾಯವೇ ಬದಲಾಗಿ ಹೋಗುತ್ತೆ. ಅವ್ರು ಹೇಳ್ತಾರೆ ಅವ್ರೇನು ಮಾಡೋದಿಲ್ಲ ಅನ್ನೋ ಒಂದು ಸಹಜವಾದ ಒಂದು ಅಭಿಪ್ರಾಯ ವ್ಯಕ್ತಿಯ ಬಗ್ಗೆ ಅದು ಬಂದೇ ಬಿಡುತ್ತೆ. ಅದರಲ್ಲೇ ನಮ್ಮ ನಡೆ ನುಡಿಗಳು ಒಂದಾದರೆ ಭಗವಂತ ದೇವರು ನಮ್ಮೊಳಗೆ ಇರ್ತಾನೆ ಅನ್ನೋದನ್ನು ಹೇಳ್ತಾರೆ. ಮಾತಿನಿಂ ನಗೆ ನುಡಿಯೋ, ಮಾತಿನಿಂ ಕೊಲೆ ಹಗೆಯೋ, ಮಾತಿನಿಂ ಸರ್ವಿಗುರು ಉಪಚಾರ, ಮಾತೆ ಮಾಣಿಕವು ಸರ್ವಜ್ಞ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಕೊಲೆ ಹಗೆಯು. ಮಾತಿನಲ್ಲೇ ಒಂದು ನಗು, ಒಂದು ವಿಶ್ವಾಸ, ಒಂದು ಸ್ನೇಹ, ಒಂದು ಮೈತ್ರಿ ಎಲ್ಲವೂ ಒಂದು ಉತ್ಪನ್ನವಾಗುತ್ತೆ. ಅದೇ ಮಾತಿನಿಂದ ನಾವು ಹಗೆಗಳನ್ನು ಕಟ್ಕೊಳ್ಬೋದು, ಕೊಲೆನೂ ಮಾಡ್ಬೋದು, ದ್ವೇಷನೂ ಸಾಧಿಸ್ಬೋದು, ಅಥವಾ ಏನು ಆಗಬಾರ್ದು ಅದನ್ನು ಮಾಡಿ ಇಟ್ಕೊಳ್ಬೋದು. ಅದರಿಂದ ನಾವು ಮಾತಾಡುವಾಗ ಎಚ್ಚರವಾಗಿ ಬೇರೆಯವ್ರ ಮನಸ್ಸಿನ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ, ಇಂಥ ಮಾತಾಡೋದು ಉಚಿತವೇ, ಅನುಚಿತವೇ, ಸರಿಯೇ, ತಪ್ಪೇ, ಹೀಗೆ ಮಾತಾಡಿದ್ರೆ ಅವ್ರು ಏನು ತಿಳ್ಕೊಳ್ತಾರೆ ಅನ್ನೋ ಒಂದು ಕೊಂಚ ಒಂದು ನಿಗವನ್ನು ನಾವು ಇಟ್ಟರೆ, ಗಮನವನ್ನು ಇಟ್ಟರೆ ಬಹುಶಃ ನಾವು ಯಾರಿಗೂ ನಮ್ಮ ಮಾತುಗಳಿಂದ ನೋಯಿಸಲಾರದು ಅನಿಸುತ್ತೆ. ಅದನ್ನೇ ಅವ್ರು ಹೇಳೋದು, ಮಾತಿನಿಂ ನಗೆ ನುಡಿಯು, ಮಾತಿನಿಂದಲೇ ನಗೆ, ಮಾತಿನಿಂದಲೇ ಕೊಲೆ ಹಗೆ ಎಲ್ಲ ಆಗೋದು. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಕೊಲೆ ಹಗೆಯು, ಮಾತಿನಿಂ ಸರ್ವರಿಗೂ ಉಪಚಾರ. ನಾವು ಏನು ದೊಡ್ಡ ಉಪಚಾರ ಮಾಡಬೇಕಾಗಿಲ್ಲ, ಆದರೆ ಒಂದು ಒಳ್ಳೆ ಮಾತಾಡಿದ್ರು ಮನುಷ್ಯನ ಮೇಲೆ ಅದರ ಒಂದು ಸತ್ಪರಿಣಾಮ, ಸದ್ಭಾವ ಉಂಟಾಗುತ್ತೆ. ಅದರಿಂದ ಒಂದು ಗೆಳೆತನವಾಗುತ್ತೆ, ಸ್ನೇಹವಾಗುತ್ತೆ, ವಿಶ್ವಾಸವಾಗುತ್ತೆ, ಒಂದು ನಂಬಿಕೆ ನಮಗೆ ಉಂಟಾಗುತ್ತೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಕೊಲೆ ಹಗೆಯು, ಮಾತಿನಿಂ ಸರ್ವರಿಗೂ ಉಪಚಾರ, ಮಾತೆ ಮಾಣಿಕವು ಸರ್ವಜ್ಞ. ಮಾತೇ ಮಾಣಿಕ್ಯ. ಹಿಂದಿಲೂ ಒಂದು ದ್ವಿಪದಿ ಇದೆ ಕಬೀರ್ದು, ಅದು ಬಹಳ ಚೆನ್ನಾಗಿದೆ. ಐಸೆ ವಾಣಿ ಬೋಲಿಯೇ ಆಪಕ ಮನಕ ಕೋಯ್, ಆಪ್ಕಾತನ ಶೀತಲ ಕರೆ ಸಬ್ಬು ಕೋಯ್ ಹೋಯ್. ಅಂದರೆ ಎಂಥ ಒಂದು ವಾಣಿಯನ್ನು, ಎಂಥ ಒಂದು ಮಾತನ್ನು ನೀವು ಆಡಬೇಕು ಅಂತಂದರೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು, ಕೇಳಿದರ ಮನಸ್ಸು ಶಾಂತವಾಗಿರಬೇಕು, ಎಲ್ಲರಿಗೂ ಒಂದು ಸುಖ, ಸಂತಸ, ಸಮಾಧಾನ, ನೆಮ್ಮದಿ, ಶಾಂತಿ ಬರಬೇಕು. ಅಂಥ ಮಾತನ್ನು ನಾವು ಯಾವತ್ತೂ ಹೇಳಬೇಕು. ಇನ್ನು ಸಾಮಾನ್ಯವಾಗಿ ಹೇಳಿದ್ರೆ ಗುಡ್ನ ದಿಯೇ ತೋ ಸಹಿ ಪರ್ ಗುಡ್ ಕಿ ಜೈಸೆ ಬಾತೆ ಕರೋ ಅಂತಾರೆ. ಗುಡ್ ಅಂದರೆ ಬೆಲ್ಲ, ಇಂಗ್ಲೀಷ್ ಗುಡ್ ಅಲ್ಲ, ಇದು ಹಿಂದಿಯ ಬೆಲ್ಲ. ಗುಡ್ ಅಂದರೆ ಬೆಲ್ಲ. ಈ ನೀವು ಬೆಲ್ಲವನ್ನು ಯಾರಿಗೂ ಕೊಡದೇ ಇದ್ರೂ ಚಿಂತಿಲ್ಲ, ಆದರೆ ಬೆಲ್ಲದಂಥ ಒಂದೆರಡು ಸವಿ ನುಡಿಗಳನ್ನು ಆಡಿದ್ರೆ ಮನುಷ್ಯ ನಿಮ್ಮಿಂದ ಸಮಾಧಾನವಾಗಿ, ಸಂತಸವಾಗಿ, ಆನಂದದಿಂದ ಅವನು ಹೋಗಬಲ್ಲ. ಆ ನಿಮ್ಮ ಮಾತುಗಳು ಅವರಿಗೆ ಪ್ರದರ್ಶನವನ್ನು ಮಾಡ್ಬೋದು, ಅವು ಅವರಿಗೆ ಜ್ಞಾನದೀಪಗಳಾಗ್ಬೋದು, ದಾರಿದೀಪಗಳಾಗ್ಬೋದು. ಆದ್ದರಿಂದ ಯಾವಾಗಲೂ ನಮ್ಮ ಮಾತುಗಳು ಹೇಗಿರಬೇಕು ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವವನ್ನು, ಒಂದು ಒಳ್ಳೆಯ ಸ್ನೇಹವನ್ನು, ಒಂದು ನಂಬಿಕೆಯನ್ನು, ವಿಶ್ವಾಸವನ್ನು ತಿರುಗಿ ಅವರು ನಮ್ಮಲ್ಲಿ ಬರಬೇಕು ಅನ್ನೋ ಒಂದು ನಂಬಿಕೆಯನ್ನು ಮೂಡಿಸುವಂಥ ಮಾತು ನಮ್ಮಲ್ಲಿ ಆಗಬೇಕು. ಅದರಿಂದಲೇ ಹೇಳಿದ್ರು, ಸೋನಾ ಸಜ್ಜನ ಸಾಧು ಜನ ಟೂಟು ಜುರೈ ಸೌಭಾ ದುರ್ಜನ ಕೊಂಬು ಕುಂಹಾರಕ್ಕೆ ಏಕೈ ಧಕ್ಕ ದರ ಅಂತ ಹೇಳ್ತಾರೆ. ಅಂದರೆ ಸಜ್ಜನರ ಮಾತು ಎಷ್ಟು ಒಳ್ಳೆಯದು ಅಂತಂದರೆ ಅದು ಚಿನ್ನದ
ಚಿನ್ನದ ಥರ. ಅದು ಚಿನ್ನ ಒಂದು ಎಷ್ಟೇ ಸರಿ ತುಂಡು ತುಂಡಾಗಲಿ ನಾವೇನು ಮಾಡ್ತೀವಿ, ಅದನ್ನೆಲ್ಲ ಸೇರಿಸಿ ತಿರ್ಗಾ ಒಂದು ಒಡವೆನೋ ಏನೋ ಮಾಡಿಸ್ತೀವಿ. ಆದರೆ ದುರ್ಜನರ ಸಂಘ, ದುರ್ಜನರ ಮಾತು ಹೇಗೆ ಅಂತಂದರೆ ಕುಂಬಾರನ ಮಡಿಕೆಯ ಥರ ಒಂದೇ ಏಟಿನಲ್ಲಿ ಅದು ಹೋಗುತ್ತೆ, ಒಂದೇ ಒಂದು ಮಾತಿನಲ್ಲಿ ಅದು ಹೊರಟೋಗುತ್ತೆ. ಅದರಿಂದ ನಾವು ಯಾವಾಗಲೂ ಏನು ಮಾಡಬೇಕು ಅಂದರೆ ಒಂದು ಒಳ್ಳೆಯ ಮಾತನ್ನಾಡಬೇಕು. ನಮ್ಮ ವಾಣಿಯ ಬಗ್ಗೆ, ಅದರ ಸದುಪಯೋಗದ ಬಗ್ಗೆ, ಅದರ ಸಾರ್ಥಕ ಉಪಯುಕ್ತತೆ ಬಗ್ಗೆ ಇಲ್ಲಿ ಬಸವಣ್ಣನವರು ಬಹಳ ಹೃದಯಂಗಮವಾಗಿ ಒಂದು ವಾಣಿಯ ಬಗ್ಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದಲ್ಲದೆ ನಮ್ಮ ಮಾತು ಏನು ಅಂತಂದರೆ, ನಮ್ಮ ಮಾತಿನಿಂದ ಬೇರೆಯವರ ಮನಸ್ಸಿನಲ್ಲಿ ಒಂದು ಯಾವ ತರಹದ ಒಂದು ಕೆಟ್ಟ ಭಾವ ಉತ್ಪನ್ನವಾಗಬಾರ್ದು. ಅವರ ಮನಸ್ಸಿನಲ್ಲಿ ಯಾಕೆಂತಂದರೆ ಯಾವುದೇ ಒಂದು ಉಪದೇಶ, ಯಾವುದೇ ಒಂದು ಸಂದೇಶ ನಮಗೆ ಏನಾಗುತ್ತೆ ಅಂತಂದರೆ ಅದು ನಮ್ಮನ್ನು ಬಹಳ ದೂರ ಕರೆದುಕೊಂಡು ಹೋಗುತ್ತೆ. ಅದು ನಮ್ಮನ್ನು ಬಹಳ ದೂರ ಕರೆದುಕೊಂಡು ಹೋಗಿ ನಮ್ಮನ್ನು ಸನ್ಮಾರ್ಗದಲ್ಲಿ, ಸದ್ಭಾವದಲ್ಲಿ, ಸತ್ಪಥದಲ್ಲಿ ಸದ್ದರ್ಶನವನ್ನು ತೋರಿ ನಮ್ಮನ್ನು ಒಂದು ಒಳ್ಳೆಯ ವಿಚಾರಕ್ಕೆ, ನಮ್ಮನ್ನು ಒಂದು ಸಾಧನೆ, ಸಿದ್ಧಿಗೆ, ಸಫಲತೆಗೆ ಅದು ಒಂದು ಮಾರ್ಗವನ್ನು ಮಾಡಿಕೊಡುತ್ತೆ. ಅದರಿಂದ ನಾವು ಏನು ಮಾಡಬೇಕು ಅಂದರೆ ಯಾವಾಗಲೂ ಒಂದು ಒಳ್ಳೆಯ ಮಾತನ್ನಾಡಬೇಕು. ಒಳ್ಳೆಯ ಮಾತನ್ನಾಡುವಾಗ ನಾವು ಯೋಚಿಸಿ ಬೇರೆಯವರ ಮೇಲೆ ಏನು ಪರಿಣಾಮವಾಗುತ್ತೆ, ಅವರು ಹೇಗೆ ಇದನ್ನು ತೆಗೆದುಕೊಳ್ತಾರೆ, ಅವರು ಹೇಗೆ ಇದನ್ನು ಮಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ಎಳೆಯ ಪೀಳಿಗೆಯ ಜೊತೆ ಮಾತನಾಡುವಾಗ ಬಹಳ ಒಳ್ಳೆಯ ಎಚ್ಚರದ ಮಾತುಗಳನ್ನು ಆಡಬೇಕು. ಯಾಕೆಂದರೆ ಅದು ಅವರ ಭವಿಷ್ಯ ನಿರ್ಮಾಣ ಮಾಡಬಹುದು, ಅವರ ಚರಿತ್ರೆ ನಿರ್ಮಾಣ ಮಾಡಬಹುದು, ಹಾಗೆ ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಬಹುದು. ಇಂಥ ಒಂದು ದಿವ್ಯ ಸಂದೇಶವನ್ನು ಬಸವಣ್ಣನವರು ತಮ್ಮ ಈ ವಚನದ ಮೂಲಕ ಹೇಳಿದ್ದಾರೆ. ಶರಣ ಶರಣರು.